ಈ ಪ್ರಾಬ್ಲಮಲ್ಲಿ ನಾವು ಫಸ್ಟಿಗೆ ಒಂದು ಬ್ಲಾಕ್ ಮಾಡ್ಕೊಂಡ್ಬಿಡೋದ. ಬ್ಲಾಕ್ ಮಾಡ್ಕೊಂಡಾದ್ಮೇಲೆ ಯಾವ್ಯಾವ ಪಾರ್ಟ್ ಬೇಡ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಹ್ಯಾಲೋ ಇದೆ, ಇದನ್ನು ರಿಮೂವ್ ಮಾಡೋದ. ಆಮೇಲೆ ಇಲ್ಲೊಂದು ಹ್ಯಾಲೋ ಇದೆ ಫುಲ್ಲು, ಇದನ್ನು ರಿಮೂವ್ ಮಾಡೋದ. ಆಮೇಲೆ ಇದನ್ನು ರಿಮೂವ್ ಮಾಡೋದ. ಸೊ ಫಸ್ಟು ಈ ದೊಡ್ಡ ಒಂದು ಬ್ಲಾಕ್ ಹಾಕೊಬೇಕು. ಅಂದರೆ 100 mm ಇಂಟು 63 mm, ಹೈಟ್ 75 mm. 100, 63, 75. ಸೊ 100 ಇಂಟು 63 ಇಂಟು 75 ಬ್ಲಾಕ್ ಹಾಕೊಳ್ಳೋದ. ಅದಕ್ಕೆ ಫಸ್ಟ್ ಕ್ರಿಯೇಟ್ ಸ್ಕೆಚ್, ಟಾಪ್ ಪ್ಲೇನ್, ಸೆಲೆಕ್ಟ್, ಆಮೇಲೆ 2 ಪಾಯಿಂಟ್ ರೆಕ್ಟಾಂಗಲ್, 100 ಟ್ಯಾಬ್ 63, ಎಂಟರ್. ಕನ್ಫರ್ಮ್ ಮಾಡ್ಕೊತೀನಿ. 100 ಟ್ಯಾಬ್ 63, ಎಕ್ಸ್ಟ್ರೂಡ್. ಈಗ ನೆಕ್ಸ್ಟು ಇದನ್ನು 75 mm ಎಕ್ಸ್ಟ್ರೂಡ್ ಮಾಡ್ಕೋಬೇಕು. 75. ಸೊ ನಮ್ಮ ಬ್ಲಾಕ್ ರೆಡಿ ಆಯಿತು. ಇವಾಗ ನೆಕ್ಸ್ಟು ನಮಗೆ ಇದಿಷ್ಟು ಡೆಪ್ತ್ ಕಟ್ ಮಾಡಬೇಕು. ಸೊ ಅದಕ್ಕೆ ಡೈಮೆನ್ಷನ್ ಅಂತ ನೋಡಿದ್ರೆ ಇಲ್ಲಿ ಇದ್ರದ್ದು ವಿಡ್ತ್ 32 ಅಂತ ಕೊಟ್ಟಿದ್ದಾರೆ, ಇದ್ರದ್ದು ಲೆಂತ್ 32 ಅಂತ ಕೊಟ್ಟಿದ್ದಾರೆ, ಇದ್ರದ್ದು ವಿಡ್ತ್ ನಮಗೆ ಕೊಟ್ಟಿಲ್ಲ. ಸೊ ಇಲ್ಲಿ ಹುಡುಕೊಂತ ಬಂದರೆ ಇಲ್ಲಿ ನಮಗೆ 63 ವಿಡ್ತ್ ಗೊತ್ತು, ಟೋಟಲ್ ಬ್ಲಾಕ್ ವಿಡ್ತು. ಇದು ವಿಡ್ತ್ ಗೊತ್ತು, ಪ್ಲಸ್ ಇದ್ರದ್ದು ವಿಡ್ತು ಗೊತ್ತು. ಸೊ 63 ಮೈನಸ್ 38 ಇದ್ರದ್ದು ವಿಡ್ತ್ ಆಗಿರುತ್ತೆ. ಸೊ ನಮಗೆ ಈಗ ಈ ಬ್ಲಾಕ್ ಮೇಲ್ಗಡೆ ಈ ಎಡ್ಜಲ್ಲಿ 32 ಇಂಟು 63 ಮೈನಸ್ 38 ಬಾಕ್ಸ್ ಹಾಕ್ಕೊಬೇಕು ಕಟ್ ಮಾಡಲಿಕ್ಕೆ. ಕ್ರಿಯೇಟ್ ಸ್ಕೆಚ್, ಇದು ಬಾಕ್ಸ್ದು ಟಾಪ್ ಫೇಸಲ್ಲಿ, ಅಗೇನ್ 2 ಪಾಯಿಂಟ್ ರೆಕ್ಟ್ಯಾಂಗಲ್, ಎಡ್ಜಲ್ಲಿ ಇಟ್ಕೊಂಡು ಇವಾಗ ನಾವು ಡೈಮೆನ್ಷನ್ ನೋಡ್ಕೊಂಡಿದ್ವಲ್ಲ 32 ಕ್ರಾಸ್ 63 ಮೈನಸ್ 38, 32 ಟ್ಯಾಬ್ 63 ಮೈನಸ್ 38. ಓಕೆ, ಇಲ್ಲ ತಪ್ಪಂತು. 63 ಮೈನಸ್ 38. ಸೇಮ್ ಇದೇ ಥರ ಈ ಕಡೆ ಸೈಡಿಂದ ನಾವು, ಯಾಕಂದರೆ ಎರಡು ಸೈಡು ನಾವು ತೆಗಿಬೇಕು ಮೆಟೀರಿಯಲ್. ಅಟ್ ದ ಸೇಮ್ ಟೈಮ್ ಮಧ್ಯ ಇರೋ ಪಾರ್ಟು ಫುಲ್ ಹ್ಯಾಲೋ ಮಾಡಬೇಕು. ಸೊ ಇಲ್ಲಿ ಮತ್ತೆ 32 ಟ್ಯಾಬ್, ಇಲ್ಲಿ ನಮ್ಮ ಡೈಮೆನ್ಷನ್ ಬಂದಿದೆ, ಇಲ್ಲಿ ಆಲ್ರೆಡಿ 25, 63 ಮೈನಸ್ 38 ಅಂತ ಹೇಳಿದ್ರೆ 25. ಸೊ 25. ಓಕೆ, ನಮ್ಗೆ ಇದನ್ನು ಒಂದು ಸರ್ಟನ್ ಡೆಪ್ತ್ ಕಟ್ ಮಾಡಬೇಕು, ಬಟ್ ಇಲ್ಲಿ ಮಧ್ಯ ಇರೋ ಪಾರ್ಟು ಫುಲ್ ಹ್ಯಾಲೋ ಕಟ್ ಆಗಬೇಕು. ಇದಿಷ್ಟಕ್ಕೂ ಹ್ಯಾಲೋ ಕಟ್ ಆಗಬೇಕು. ಸೊ ನಾವು ಇದನ್ನು ಜಾಯಿನ್ ಮಾಡ್ಕೊತೀವಿ. ಈ ಲೈನ್ ಕಮಾಂಡ್ ಹೋಗಿ ಇದು ಜಾಯಿನ್, ಮತ್ತೆ ಇಲ್ಲಿಂದ ಇದು ಜಾಯಿನ್. ಓಕೆ, ನೆಕ್ಸ್ಟ್ ಈಗ ನಮಗೆ ಮಧ್ಯ ಫುಲ್ ಕಟ್ ಆಗಬೇಕಿತ್ತು. ಸೊ ಎಕ್ಸ್ಟ್ರೂಡ್, ಹಿಂಗೆ ನೀನು ಮ್ಯಾನ್ಯಲ್ ಆಗಿ ಹೇಳ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಡಿಸ್ಟೆನ್ಸ್ ಆಲ್, ಥ್ರೂ ಆಲ್ ಕಟ್ ಆಗುತ್ತೆ. ಸೊ ಅಥವಾ ಇನ್ನೊಂದು ಆಪ್ಷನ್ ಏನಂತಂದರೆ ಇದನ್ನ ಈ ಮಧ್ಯದ ಪಾಠ ಆಮೇಲೆ ಡ್ರಾ ಮಾಡ್ಕೊಳ್ಳೋದ. ಸದ್ಯಕ್ಕೆ ಇದೆರಡು ಪಾರ್ಟ್ ಇದೆ. ಸೊ ಇದೆರಡನ್ನ ಕಂಟ್ರೋಲ್ ಯೂಸ್ ಮಾಡಿ ಎರಡನ್ನೂ ಒಟ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ಈ ಸ್ಕೆಚ್, ಇದನ್ನು ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಟ್ರೂಡ್,
ಎಕ್ಸ್ಟ್ರೂಡ್ ಡೈರೆಕ್ಷನ್ ಕೆಳಗಡೆ ಇಟ್ಟು ನಮಗೆ ಇದರಲ್ಲಿ ಡೆಪ್ತು ಎಷ್ಟು ಅಂತ ಹೇಳಿದ್ರೆ ಟೋಟಲ್ ಡೆಪ್ತ್ 75 ಇದೆ. ಆದರೆ 75 ಇಲ್ಲಿ 25 75 ಮೈನಸ್ 25 ಅಂತ ಹೇಳಿದರೆ minus 50 distance minus 50 ನಮಗೆ ಇವಾಗ ಈ ತರ ಸಿಕ್ತು. ನಮಗೆ ಈ ಪಾರ್ಟ್ ಕಟ್ ಮಾಡಬೇಕು. ಸೊ ಏನು ಇಲ್ಲ, ಕ್ರಿಯೇಟ್ ಸ್ಕೆಚ್, ಈ ಆಬ್ಜೆಕ್ಟ್ ಟಾಪ್ ಫೇಸ್, ಲೈನ್ ಕಮಾಂಡ್, ಇದು ಜಾಯಿನ್ ಮಾಡ್ಕೊಳ್ಳೋದು, ಒಂದು ಬಾಕ್ಸ್ ಮಾಡ್ಕೋಬೇಕು ನಾವು ಲೈನ್ ಕಮಾಂಡ್ ಯೂಸ್ ಮಾಡಿ ಕಟ್ ಮಾಡಲಿಕ್ಕೆ. ಕ್ಲೋಸ್ ಮಾಡಿಕೊಂಡು ಫಿನಿಶ್ ಸ್ಕೆಚ್, ಎಕ್ಸ್ಟ್ರೂಡ್, ಸೇಮ್ ಪ್ರಾಸೆಸ್, ಫುಲ್ ಕಟ್. ಓಕೆ, ನಮ್ಗೆ ಆಲ್ಮೋಸ್ಟ್ ಬರ್ತಾ ಇದೆ. ಈಗ ಈ ಕಡೆ ಫೇಸ್ ಆಯಿತು. ನೆಕ್ಸ್ಟು ನಮ್ಗೆ ಈ ಕಡೆಯಿಂದ ಒಂದು ಸ್ಲಾಟ್ ಕಟ್ ಮಾಡಿದ್ದಾರೆ, ಈ ಸ್ಲಾಟ್. ಸೊ ಈ ಸ್ಲಾಟ್ ಕಟ್ ಮಾಡಲಿಕ್ಕೆ ನಮ್ಗೆ ಎರಡು ಸೈಡು 12 mm ಬಿಟ್ಕೋಬೇಕು. ಇನ್ನು ಮಧ್ಯೆ ಇದ್ದಿದ್ದು ಕಟ್ ಮಾಡಬೇಕು. ಈ ಕಡೆ 12 mm ಬಿಟ್ಟು 6 mm ಹೈಟಿಗೆ ಫುಲ್ ಕಟ್ ಮಾಡಬೇಕು ಥ್ರೂ ಔಟ್ ಆಲ್. ಸೊ ನಾವು ಈ ಫೇಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಸ್ಕೆಚ್, ಲೈನ್ ಕಮಾಂಡ್, ಎರಡು ಸೈಡಿಂದನೂ 12 mm ಬಿಟ್ಕೋಬೇಕು. ಸೊ ಇಲ್ಲಿಂದ 12 mm, ಸಾರಿ ನಾನು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಟ್ಟೆ, ಇಲ್ಲಿಂದ 12 mm, ಅದೇ ಥರ ಈ ಕಡೆಯಿಂದ 12 mm ಮಾಡಿ ಇಲ್ಲಿಂದ 6 mm ಹೈಟ್ ತಗೋಬೇಕು. ನೆಕ್ಸ್ಟು ಮೇಲ್ಗಡೆಗೆ 6 mm ಮತ್ತು ಇಲ್ಲಿಂದ ಮಾಡಿ ಜಾಯಿನ್ ಸೇಮ್. ಓಕೆ, ಲೈನ್ ಕಮಾಂಡ್ ಜಾಯಿನ್. ಓಕೆ, ಫಿನಿಶ್ ಸ್ಕೆಚ್. ಇವಾಗ ಮತ್ತೆ ಎಕ್ಸ್ಟ್ರೂಡ್, ಈ ಪೋರ್ಷನ್ ನಮ್ಗೆ ಫುಲ್ ಕಟ್ ಆಗಬೇಕು. ಸೊ ಇದು ಸೆಲೆಕ್ಟ್ ಮಾಡಿಕೊಂಡು ಫುಲ್ ತೆಗಿಬೇಕು. ಓಕೆ, ನಮ್ಗೆ ಇವಾಗ ಕೆಳಗಡೆ ಸ್ಲಾಟ್ ಕಟ್ ಆಯಿತು, ಈ ಪಾರ್ಟ್ ಬಂತು. ಇವಾಗ ನೆಕ್ಸ್ಟು ಮಧ್ಯ ಈ ಪೋರ್ಷನ್ನ ನಾವು ಈ ಫೇಸ್ ಮೇಲಿಂದ ಇಟ್ಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿ ಈ ಡೆಪ್ತಿಗೆ ಎಕ್ಸ್ಟ್ರೂಡ್ ಮಾಡಿ ಕಟ್ ಮಾಡಬೇಕು. ಸೊ ಈ ಬಾಕ್ಸ್ ಮಾಡಲಿಕ್ಕೆ ನಮ್ಗೆ ಏನೇನು ಡೈಮೆನ್ಷನ್ ಇದೆ ಅಂದರೆ, ಇದ್ರದ್ದು ಹೈಟ್ ಮೇಲ್ಗಡೆಯಿಂದ 38 mm, ಸೊ ಸೈಡಿಂದ 25 mm ಬಿಟ್ಕೊಂಡು ಮಧ್ಯದಲ್ಲಿ 38 mm ಹೈಟಿಗೆ ರೆಕ್ಟ್ಯಾಂಗಲ್ ಮಾಡಿ ಡೆಪ್ತ್ ಕೊಟ್ಟಿದ್ದಾರೆ 16 mm ಕಟ್ ಮಾಡಬೇಕು. ಸೊ ಇದರಲ್ಲಿ ಬಂದು ಈ ಫೇಸ್ ಸೆಲೆಕ್ಟ್ ಮಾಡಿಕೊಂಡು ಲೈನ್ ಕಮಾಂಡ್ 25 ಈ ಕಡೆ 25 ಆ ಕಡೆ. ಸೊ 25 ಮತ್ತು ಈ ಕಡೆಯಿಂದ 25 ಆಯಿತು. ನೆಕ್ಸ್ಟ್ ಡೆಪ್ತ್ 38 ಕೊಟ್ಟಿದ್ದಾರೆ. ಸೊ 38 mm ಮತ್ತು ಇನ್ನೇನೆಲ್ಲ ಜಾಯಿನ್ ಮಾಡೋದು. ನಮಗೀಗ ಈ ರೆಕ್ಟ್ಯಾಂಗಲ್ ಸಿಕ್ತು. ಇದನ್ನು ಎಕ್ಸ್ಟ್ರೂಡ್ ಒಳಗಡೆಗೆ ಡೆಪ್ತ್ ಅವರೇ ಕೊಟ್ಟಿದ್ದಾರೆ 16 mm.
-16. ಇನ್ ಕೇಸಲ್ಲಿ ಪ್ಲಸ್ಸಿಗೆ ಬಂದರೆ +16 ಹಾಕು. -16. ಓಕೆ, ಡನ್. ಸೊ ಇದೇ ಡ್ರಾಯಿಂಗ್ 3D.